ಒಂದು ಬಿಸಿ ಬಿಸಿ ಚಾಯ್ ಕುಡಿತಾ ದಿನಚರಿಯನ್ನು ಸ್ಟಾರ್ಟ್ ಆಯಿತು. ಅದ್ರ ಜೊತೆ ಮಿಲ್ಕ್ ಬಿಕಿಸ್ ಕಾಂಬಿನೇಷನ್ ಒಂದು ಚೆನ್ನಾಗಿತ್ತು. ಅದಾದಮೇಲೆ ಶೇವಿಂಗು ಟ್ರಿಮ್ಮಿಂಗ್ ಎಲ್ಲ ಮಾಡಿ ಮೊಬೈಲ್ ಚಾರ್ಜ್ಗೆ ಹಾಕ್ಬಿಟ್ಟು ಚಳಿ ಆಗ್ತಾ ಇದೆ ಅಂತ ಮನೇಲಿ ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಸ್ನಾನ ಗಿನ ಎಲ್ಲ ಮಾಡಿ ಫ್ರೆಶ್ ಅಪ್ ಮಾಡಿಕೊಂಡು ನಾನು ಆಟೋ ಹತ್ಕೊಂಡು ಹೊರಟೆ. ಬೆಳಗ್ಗೆ ಇನ್ನೂ ತಿಂಡಿ ತಿಂದಿಲ್ಲ ಅಂತ ನಾನು ಆದ್ಯಾರಾನಂದ್ ಭವನ್ಗೆ ಹೋಗಿ 68 ರೂಪಾಯಿ 25 ಪೈಸೆ ಕೊಟ್ಬಿಟ್ಟು ಒಂದು ಗೀ ಪೊಂಗಲ್ ತೊಗೊಂಡೆ. ಗೀ ಪೊಂಗಲ್ ಜೊತೆ ಕಾಯಿ ಚಟ್ನಿ ಕೊಟ್ಟಿದ್ದರು. ಗೀ ಪೊಂಗಲ್ ಕಾಯಿ ಚಟ್ನಿ ಕಾಂಬಿನೇಷನ್ತು ಸಖತ್ತಾಗಿತ್ತು. ಚೆನ್ನಾಗಿ ತುಪ್ಪ ಎಲ್ಲ ಹಾಕಿರೋ ಒಳ್ಳೆ ಫ್ಲೇವರ್ ಇತ್ತು. ಅದಾದಮೇಲೆ ನಾನು ಮೆಟ್ರೋ ಸ್ಟೇಷನ್ಗೆ ಹೋಗಿ ಎಸ್ಕಲೇಟ್ರ್ ಹತ್ಕೊಂಡು ಪ್ಲ್ಯಾಟ್ಫಾರ್ಮ್ಗೆ ಹೋದೆ. ಹೋಗೋಷ್ಟರಲ್ಲಿ ಟ್ರೈನು ಬರ್ತಾಯಿತ್ತು. ನಾನು ನೇರಳೆ ಮಾರ್ಗವಾಗಿ ಹತ್ಕೊಂಡು ಹೋಗಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಇಳ್ಕೊಂಡು ಸಿಲ್ಕ್ ಬೋರ್ಡ್ ಮಾರ್ಗವಾಗಿ ಮೆಟ್ರೋನ ಹತ್ಕೊಂಡು ಹೋದೆ. ಮೆಟ್ರೋ ಖಾಲಿ ಇರುತ್ತೆ ಅಂದ್ಕೊಂಡೆ, ಬಟ್ ರಶ್ ಇತ್ತು. ಆಮೇಲೆ ನಾನು ಹೋಗಿ ಇಳ್ಕೊಂಡಿದ್ದು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ. ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಫಲಪುಷ್ಪ ಪ್ರದರ್ಶನ ನಡೀತಾ ಇತ್ತು. ಸರಿ ಅಂತ ನಾನು ಫ್ಲವರ್ ಶೋ ನೋಡೋಕ್ಕೆ ಅಂತ ಲಾಲ್ಬಾಗ್ ಒಳಗಡೆ ಎಂಟ್ರಿ ಕೊಟ್ಟೆ. ಇಲ್ಲಿ ಟಿಕೆಟ್ ಬಂದು ಚಿಕ್ಕವ್ರಿಗೆ 30 ರೂಪಾಯಿ, ದೊಡ್ಡವ್ರಿಗೆ 100 ರೂಪಾಯಿ. ಸರಿ ಅಂತ ನಾನು ಒಳಗಡೆ ಹೋದೆ. ಒಳಗಡೆ ಹೋಗಿ ಎಂಟರ್ ಆಗ್ತಿದ್ದಂಗೆ ಫುಡ್ ಝೋನ್ ಇತ್ತು. ಸರಿ ಅಂತ ಅಲ್ಲಿ ಒಂದು ಚೂರ್ಮುರಿ ತಿನ್ಕೊಂಡು ನಾನು ಫ್ಲವರ್ ಶೋ ನೋಡೋಕ್ಕೆ ಅಂತ ಒಳಗಡೆ ಹೊರಟೆ ಗ್ಲಾಸ್ ಹೌಸ್ನತ್ತ. ಫ್ಲವರ್ ಶೋಗೆ ಹೋದಾಗ ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದ ಕೆಲವು ದೃಶ್ಯಗಳು ಹಾಗೂ ಕೆಲವು ಚಿತ್ರಗಳು, ಫಲಪುಷ್ಪ ಪ್ರದರ್ಶನದ ದೃಶ್ಯಗಳು ಹೀಗಿವೆ ನೋಡಿ. ಫ್ಲವರ್ ಶೋ ನೋಡ್ಕೊಂಬಂದಿದ್ದೇನಾಯಿತು, ನಾನು ಊಟಕ್ಕೆ ಅಂತ ಹೋಗಿದ್ದು ಅಲ್ಲಿ ಹತ್ತಿರದಲ್ಲಿರೋ ಉಪಹಾರ ಕೇಂದ್ರಕ್ಕೆ ಹೋಗಿ ಒಂದು ವೆಜ್ ಪಲಾವು, ಅದ್ರ ಜೊತೆ ಒಂದು ಮದ್ದೂರುಡೆ ಚಟ್ನಿ ತೊಗೊಂಡೆ. ಆಮೇಲೆ ಲಾಸ್ಟಲ್ಲಿ ಏನಾದ್ರು ಒಂದು ಡೆಸರ್ಟ್ ಇರಲಿ ಅಂತ ನಾನು ಒಂದು ಗುಲಾಬ್ ಜಾಮೂನ್ ತೊಗೊಂಡು ವಾಪಸ್ ಮನೆ ಕಡೆ ಹೊರಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.